ಇವಾಗ ಕೋಟೆ ಬಿಟ್ಟು ಇನ್ನು ಮುಂದೆ ಹೋಗ್ತಿದೀವಿ. ಎಲ್ಲ ಫುಲ್ ಸ್ಟಕ್ ಆಗೋಗ್ಬಿಟ್ಟವ್ರು ಇಲ್ಲಿಗೆ. ಇನ್ನು ಎಷ್ಟು ದೂರ ಇದೆ ಏನೋ ಒಂದು ಗೊತ್ತಿಲ್ಲ. ಕ್ರೇಜಿ ಹತ್ತಾಗೋ ಕಷ್ಟ ಆಗ್ತಾ ಇಲ್ಲ, ಆ ತರ ಹತ್ತುತ್ತವ್ರೆ. ಬರ್ರಿ ಆರಾಮ್ರಿ. ಲೈಫ್ ಅಲ್ಲೇ ಮಾಡಿರೋ ಫಸ್ಟ್ ಟೈಮ್ ಈ ತರ ಟ್ರೆಕ್ಕಿಂಗ್ ಅಂದ್ರೆ ಇದು. ಐ ಮೀನ್ ಫಸ್ಟ್ ಇವತ್ತೇ. ಸೀರಿಯಸ್ಲಿ ಮೈಂಡ್ ಬ್ಲೋಯಿಂಗ್. ಏನ್ ಮಾಡ್ಯಾರ ಇಲ್ಲಿ? ರಾಜರುಗಳ ಕಾಲದಾಗೆ ಕುದುರೆಗೆ ನೀರು ಕುಡಿಸ್ಕೊಂಡಾರು, ನೀರು ಸ್ಟೋರ್ ಆಗೋದು ಇಲ್ಲಿ ಕುದುರೆಗ ಮೇಲಿಂದ ಮಳೆ ಬಂದ್ರೆ ನೀರು ಬಂದು ಸ್ಟೋರ್ ಆಗೋದು. ಇದನ್ನ ಕುದುರೆ ಕುಡಿಸೋರು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅನ್ಪ್ಲಾನ್ ಟ್ರಿಪ್ ಅಂತಾನೆ ಹೇಳ್ಬೋದು. ಬೆಳಿಗ್ಗೆ ಎದ್ದು ಕೂತಿದ್ದೆ, ಹಂಗಂಗೆ ಸಡನ್ ಆಗಿ ಪ್ಲಾನ್ ಆಯ್ತು. ಸೊ ಈ ಟ್ರಿಪ್ನ ಆರ್ಗನೈಸ್ ಮಾಡಿದ್ದು ಇಲ್ಲಿ ಕಾಣಿಸ್ತೇನೆ ಅಂತ. ಸೊ ಈಗ ಅಬ್ಬಿ ಬರ್ತೇನೆ, ನನ್ನ ಕರ್ಕೊಂಡೋಗಿ ಬಂದಿದ್ದಾನೆ. ಇಲ್ಲಿಂದ ಬಣಾರ್ಕ್ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಯಾರ್ಯಾರು ಫ್ರೆಂಡ್ಸ್ ಬರ್ತಾರೆ ಎಲ್ಲರನ್ನು ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಗೈಸ್ ಇವಾಗ ಟಿಫನ್ ಮಾಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ನನ್ನ ಫ್ರೆಂಡ್ಸ್ ಟಿಫನ್ ಮಾಡ್ತವ್ರೆ. ಸೊ ಇಲ್ಲಿ ಸತೀಶ, ಪ್ರಜ್ವಲ್, ಮಾಂತ ಮತ್ತೆ ಆಕಾಶ್ ಇದ್ದಾನೆ. ಇನ್ನೂ ಫ್ರೆಂಡ್ಸ್ ಬರೋರಿದ್ದಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದೀವಿ. ಸೊ ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ಫುಲ್ ನೋಡಿ. ನಿಜವಾಗ್ಲೂ ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ಫುಲ್ ನೋಡಿ. ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ವಿಡಿಯೋ. ಸೊ ಯಾರ್ಯಾರು ಬರ್ತಾರೆ ಎಲ್ಲ ತಿಳಿಸ್ಕೊಡ್ತೀನಿ ಈಗ. ಗೈಸ್ ಇಲ್ಲಿ ಬಂದ್ಬಿಟ್ಟು ಮೀಟಿಂಗ್ ನಡೀತೈತೆ. ಎಲ್ಲಿ ಏನೇನು ತಗೋಬೇಕು, ತಿನ್ನಕ್ಕೆ ಏನು ತಗೋಬೇಕು, ಸ್ನ್ಯಾಕ್ಸ್ ಏನು ತಗೋಬೇಕು ಅಂತ ತುಂಬಾನೇ ಮೀಟಿಂಗ್ ಮಾಡ್ತಾರೆ. ಇಷ್ಟೊಂದು ಮೀಟಿಂಗು ಈಗ ಸಭೆಲ್ಲೂ ನಡೆಸಿರಲ್ಲ ಅನ್ಸುತ್ತೆ ಅಷ್ಟು. ಸೊ ಬನ್ನಿ ಏನೇನು ತಗೋತೀವಿ ಎಲ್ಲ ತೋರಿಸ್ತೀವಿ. ತಗೊಂಡ್ಮೇಲೆ ತೋರಿಸಿ. ಪವನ್ ಇನ್ನೂ ಬಂದಿಲ್ಲ, ಇನ್ನೊಂದು ಹಾಫ್ ಅನ್ ಅವರ್ ಅಂತಾನೆ ಕಡೂರಿಂದ ಬರ್ತವನೆ. ಅವ್ನು ಬಂದ್ಮೇಲೆ ಅವನು ಕರ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಸಿಗೋಣ. ಗೈಸ್ ಇವಾಗ ಇಲ್ಲಿಗೆ ಬಂದಿದ್ವಿ. ಈಗ ಕೋಡ್ಬಳೆ ಏನೋ ಚಕ್ಲಿ ತಾಣಕ್ಕೆ, ಮತ್ತೆ ಜಯಂತಲ್ಲಿ ಬಾಳೆಹಣ್ಣು ಮತ್ತೆ ಇನ್ನೇನು ತಗೊಳಕ್ ಹೋಗಿದ್ದಾನೆ. ಹಿಂಗೆ ಸ್ವಲ್ಪ ಸ್ನ್ಯಾಕ್ಸು, ಹೆಲ್ತಿ ಸ್ನ್ಯಾಕ್ಸು. ಕೋಡ್ಬಳೆ ಹೆಲ್ತಿ ಏನಲ್ಲ, ಬಟ್ ಆದ್ರೂ ಸ್ವಲ್ಪ ತಗೋತಿದ್ದೀವಿ. ಸೊ ಈಗ ತಗೊಂಡ್ಬಿಟ್ಟು ಎಷ್ಟು ತಗೊಂಡಿದ್ದೀವಿ ಎಲ್ಲ ತೋರಿಸ್ತೀನಿ ಬನ್ನಿ. ಗೈಸ್ ಇವಾಗ ಚಕ್ಲಿ ಮತ್ತೆ ಚಕ್ಲಿ, ಕೋಡ್ಬಳೆ ಮತ್ತೆ ಬೆಣ್ಣೆ ಬಿಸ್ಕೆಟ್ ತಗೊಂಡಿದ್ದೀವಿ ನೋಡಿ. ಸೊ ಈಗ ಅವರು ಏನು ತಗೋತಿದ್ದಾರೆ ಹೇಳಿದ್ನಲ್ಲ, ಬಾಳೆಹಣ್ಣು ಮತ್ತೆ ಇನ್ನೇನೋ. ಸೊ ಇಲ್ಲಿ ಬಂದ್ಮೇಲೆ ಪುರಿ, ಮತ್ತೆ ಪುರಿ ಬಿಟ್ರೆ ಇನ್ನೇನು ತಗೊಂಡಿರೋ? ಈರುಳ್ಳಿ, ಆಮೇಲೆ ಅದೇ ಅದ್ರಾಗ ಏನಿದೆ? ಬಾಳೆಹಣ್ಣು. ಇದ್ರ ಬಾಳೆಹಣ್ಣಿತ್ತಾ? ಈಗ ಏನೇನು ತಗೊಂಡಿದ್ದೀರಾ? ಬನಾನಾ, ಈರುಳ್ಳಿ, ಟೊಮೊಟೊ ತಗೋಬೇಕಿನ್ನು. ಅರ್ಧ ಸುಳ್ಳು ಹೇಳ್ದಂಗೆ ತಾಂಡೇ ಇಲ್ಲ. ರೈಸ್ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಈಗ ಸೊಪ್ಪು ತರಕಾರಿ ಇದೆ, ಮತ್ತೆ ಪುರಿ ತಗೊಂಡಿದ್ದೀವಿ, ಮತ್ತೆ ಹಿಂಗೆ ಸ್ನ್ಯಾಕ್ಸ್ ತಗೊಂಡಿದ್ದೀವಿ. ರೈಸ್ ಇಷ್ಟು ತನಕ ವೆಯ್ಟ್ ಮಾಡಿಸೋದಕ್ಕೆ ತಿಂಡಿ ತಿನ್ನಕ್ಕೆ ಹೋಯ್ತಾನೆ. ತಿಂಡಿ ತಿನ್ನಕ್ಕೆ ನೋಡಿ, ಅಲ್ಲಿ ಇವ್ ತಿಂಡಿ ತಿನ್ನಕ್ಕೆ ಹೋಯ್ತಾನೆ. ಅಭಿ ಏನ್ ಅನಿಸ್ತೈತೆ ಅಭಿ ಈ ಟ್ರಿಪ್ಪಿಗೆ ಹೋಗೋದು? ಈ ಟ್ರಿಪ್ ನೋಡೇ ನಂಗೆ ಹೋಗೋದು ಬೇಡ ಅನಿಸ್ತೈತಿ. ಅಭಿ ಯಾಕಭಿ ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆ ಪವನ್ ನಾವು ನಂಬಿಕೆಡ್ರಿ, ಅವ್ನ ಅರ್ಥ ತೋರಿಸ್ರಿ. ಅವ್ನು ಬರೋದೇ 10 ಗಂಟೆ ಬರ್ತಾನೆ, ಅಲ್ಲಿ ನಮ್ಮನ್ನೆಲ್ಲ ಲೇಟ್ ಮಾಡ್ತಾನೆ. ಜೈ ಅಂತ ಬೇರೆ ಹೋಗ್ತಾನೆ. ಸೊ ಹಿಡ್ಕೋಬೇಕಾದ್ರೆ ಬೈಸ್ ಎಲ್ಲ ಬರೀ ಪವನ್ಗೆ ಬೈತವ್ರೆ. ಅವ್ನು ಏನ್ ಮಾಡಕ್ ಬಂದಿದ್ ಲೇಟು, ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಇದ್ಯಾ ಸ್ಪೀಕರ್ ಬಾಕ್ಸ್ ನಿನಗೆ ಸಾಂಗ್ ಕೇಳಕ? ಅಯ್ಯೋ ದೇವ್ರೆ. ಇವಾಗ ಬೈಪಾಸ್ ಇದೀವಿ, ಪೂಜೆ ಎಲ್ಲ ಮಾಡಿಸ್ಕೊಳ್ಳಿಲ್ಲ. ಸೊ ಈಗ ಯಾರ್ಯಾರು ಹೊರಟಿದ್ವಿ ಅಂತ ಇವಾಗ ಇಂಟ್ರೊಡಕ್ಷನ್ ಮಾಡಿಸ್ತೀನಿ ಬನ್ನಿ. ಸೊ ಈ ಬೈಕಲ್ಲಿ ಸತೀಶ, ಮಾಂತ ಮತ್ತೆ ಜಪಾನು, ಮತ್ತೆ ಈ ಬೈಕಲ್ಲಿ ಅಬ್ಬಿ, ಪವನ ಮತ್ತೆ ನಾನು, ಮತ್ತೆ ಈ ಬೈಕಲ್ಲಿ ಹುಲಿ ಮತ್ತೆ ಸಂಜಯ್. ಅದಾದ್ಮೇಲೆ ಈ ಬೈಕಲ್ಲಿ ಜಯಂತ, ಪ್ರಜ್ವಲ್ ಮತ್ತೆ ಆಕಾಶ್ ಬಂದ್ಬಿಟ್ಟು ಈ ಬೈಕಲ್ಲಿ ಬರ್ತಾನೆ, ಹುಲಿಯರ್ ಬೈಕಲ್ಲಿ. ಸೊ ಇಲ್ಲಿಂದ ಡೆಸ್ಟಿನಿ ಯಾವ್ದು ಅಂತ ನನಗೂ ಇನ್ನು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದು ಸ್ವಲ್ಪ ಸಸ್ಪೆನ್ಸ್ ಆಗಿರ್ಲಿ ಅಂತ ನಿಂಗೆ ಹೇಳ್ತಾ ಇದೀನಿ. ಸೊ ಇಲ್ಲಿಂದ ಇನ್ನೇನು ಹೋಗ್ತೀವಿ ಎಲ್ಲ ಶಾರ್ಟ್ಸ್ ನ ಎಂಜಾಯ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ. ನಿಜವಾಗ್ಲೂ ವಿಡಿಯೋ ಸಕ್ಕತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಟ್ರಿಪ್ ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ಇನ್ನು ರೀಚ್ ಆಗಿಲ್ಲ. ಹಿಂದೆ ಕಾಣಿಸ್ತಿದೆಯಲ್ಲ, ಈಗ ತೋರಿಸ್ತೀನಿ. ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟಕ್ಕೆ ಹೋಗ್ತಾ ಇರೋದು. ಯಾವ್ದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ, ಗೊತ್ತಿಲ್ಲ ಅಂದ್ರೆ ಮುಂದೆ ನಮಗೆ ತಿಳಿಸ್ತೀನಿ. ಸೊ ಇಲ್ಲೇ ನಮಗೆ ಈಗ ಸಿಕ್ಕಿರೋದು
BTS ವರುಣ ಇನ್ಯಾರು ಬಂದಾರ ನಿನ್ ಜೊತೆ ಇಲ್ಲಿ ಉದಯ ಇವ್ರಿಬ್ರು ಏನಕ್ಕೂ ದುಡ್ಡು ಹಾಕಿಲ್ಲ ಪುರಿ ಅಲ್ಲಿ ಕುರ್ಕುರಿ ಏನಕ್ಕಾರ ಕೈ ಹಾಕಿ ನೋಡಿ ಉದಯ ಬರ್ತಾನೆ ಇದೆ ಕಣ ಹಿಂಗೆ ಇನ್ನೂ ಸ್ವಲ್ಪ ಜನ ಬರ್ಬೇಕು ಅವ್ರು ಇನ್ನೂ ಬಂದಿಲ್ಲ ಆಲ್ರೆಡಿ ಇಲ್ಲೇ ಟೈಮ್ ಆಗೈತೆ ಚಕ್ಲಿ ಬೆಣ್ಣೆ ಇನ್ನು ಅವ್ನ್ ಕರ್ಕೊಂಡು ಹೋಗ್ಬೇಕು ಗೈಸ್ ಇಲ್ಲಿಂದ ಗೈಸ್ ಇವಾಗ ಇಲ್ಲಿ GK ಅವ್ರು ಬಂದ್ರು ವಿಕಾಸ್ GK ಸೊ ಇಲ್ಲಿ ಉದಯ್ ಟಿಫನ್ ಮಾಡಿಲ್ಲ ಅದಕ್ಕೋಸ್ಕರ ಇಲ್ಲಿ ಟಿಫನ್ ಮಾಡಕ್ ನಿಲ್ಸಿದೀವಿ ಸೊ ಐ ಹೋಪ್ ವಿಡಿಯೋ ಎಂಜಾಯ್ ಮಾಡ್ತಿದ್ರೆ ಅಂತ ಅನ್ಕೊಂಡಿದೀನಿ ಈಗ ಇಲ್ಲೊಂದ್ ಸ್ಟಾಪ್ ಹಾಕಿದ್ವಿ ಅವ್ನು ಉದಯ್ ತಿಂಡಿ ತಿಂತವನೆ ಮತ್ತೆ ಇನ್ನೊಂದ್ ಸ್ವಲ್ಪ ಜನ ಅಲ್ಲಿ ಕರ್ಕೊಂಬರಕ್ ಹೋಗಿದ್ರೆ ಇದೊಂದು ಅರಸೀಕೆರೆ ಇಡನ್ ಜಿಮ್ ಇಡನ್ ಪ್ಲೇಸಿಗೆ ಬಂದಿದ್ದೀವಿ ಸೊ ನಿಮಗೆ ಮುಂದೆ ಗೊತ್ತಾಗುತ್ತೆ ಎಲ್ಲಿಗೆ ಬಂದಿದ್ದೀವಿ ಏನು ಮಾಡ್ತಿದ್ದೀವಿ ಯಾವ ಪ್ಲೇಸ್ ಅಂತ ತೋರಿಸ್ತೀನಿ ಸೊ ಆಲ್ರೆಡಿ ಎಷ್ಟೊಂದು ಜನ ಗೆಸ್ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಗೆಸ್ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ ಮುಂದೆ ಹತ್ತಿದ್ದೀವಲ್ಲ ಬೆಟ್ಟ ಇಡನ್ ಜಮ್ ನಿಜವಾಗ್ಲೂ ಅರಸೀಕೆರೆಯಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು ಈ ಬೆಟ್ಟಕ್ಕೆ ಆ್ಯಕ್ಚುಲಿ ಎಷ್ಟೊಂದು ಜನ ಬಂದಿರ್ತಾರೆ ಸೊ ನಿಮಗೆ ಪ್ಲೇಸು ಗೊತ್ತಿಲ್ಲ ಅಂದರೆ ಮುಂದೆ ಗೊತ್ತಾಗುತ್ತೆ ನನಗೆ ನನ್ನ ಫ್ರೆಂಡು ರೆಫರ್ ಮಾಡಿ ಕರ್ಕೊಂಡ್ಬಂದಿರೋದು ಅದಕ್ಕೋಸ್ಕರ ಬಂದಿದ್ದೀವಿ ಸೊ ಒಂಥರ ಇಡನ್ ಜಮ್ ಅಂತಲೇ ಹೇಳ್ಬೋದು ಅರಸೀಕೆರೆಯಲ್ಲಿ ಈ ರೋಡಲ್ಲಿ ನಾನು ತುಂಬ ಸಲ ಓಡಾಡಿದ್ದೀನಿ ಈ ಹೊಸದುರ್ಗ ಚಿತ್ರದುರ್ಗ ರೋಡ್ ಇದು ಆ್ಯಂಡ್ ನಾನು ಇಲ್ಲಿಂದ ಬಿಜಾಪುರ್ಗೆಲ್ಲ ಹೋಗ್ತಿರುವಾಗ ಇದೇ ರೋಡಲ್ಲಿ ನೋಡ್ಕೊಂಡು ಹೋಗ್ತಿದ್ದೆ ಬೆಟ್ಟನ ಸೊ ಇವತ್ತು ಹತ್ತಕ್ಕೆ ಬಂದಿದ್ದೀನಿ ಸೊ ಬನ್ನಿ ಎಲ್ಲರೂ ಕರ್ಕೊಂಡು ಹೋಗೋಣ ಗೈಸ್ ಬೈಕ್ಗಳನ್ನ ಇಲ್ಲಿ ಪಾರ್ಕ್ ಮಾಡ್ತಿದ್ದೀವಿ ಸೊ ಇಲ್ಲಿಂದ ಬೆಟ್ಟ ಹತ್ಬೇಕು ಸೊ ಬೆಟ್ಟಕ್ಕೆ ಬೈಕ್ ಹೋಗೋಕ್ಕಾಗಲ್ಲ ಅಂತ ಬೈಕ್ ಇಲ್ಲಿ ಪಾರ್ಕ್ ಮಾಡ್ತಿದ್ದೀವಿ ಸೊ ಇಲ್ಲಿ ಆಲ್ಮೋಸ್ಟ್ 3 ಬೈಕ್ ಇದ್ದಾವೆ 4 ಬೈಕ್ ಇದ್ದಾವೆ ದೆನ್ ಜಯಂತ್ ಒಬ್ಬ ಎಲ್ಲ ಹೋಗಿದ್ದಾನೆ ಅವ್ನು ಬರಬೇಕು ಅವ್ನ ಬೈಕ್ ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಬೆಟ್ಟಕ್ಕೆ ಹತ್ಬೇಕು ಈಗ ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಆಲ್ಮೋಸ್ಟ್ ಇಲ್ಲೇ 10:15 ಆಗೈತೆ ಇನ್ನು ನೋಡ್ಬೇಕು ಹೆಂಗಾಗುತ್ತೆ ಕೇಳಲ್ಲ ಟ್ರಕ್ಕಿಂಗ್ ಅಂತ ಗೈಸ್ ಇಲ್ಲಿಂದ ಈಗ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೀರಿನ ಕ್ಯಾನು ಮತ್ತೆ ಇಲ್ಲಿ ಹುಡುಗರು ಇಲ್ಲೊಂದ್ ಸ್ವಲ್ಪ ಜನ ಹುಡುಗರು ಇನ್ನೂ 1-2-3 ಜನ ಬರ್ಬೇಕು ಕಾಯ್ತಿದೀವಿ ಇನ್ನೂ ಬಂದಿಲ್ಲ ನನಗೆ ಈ ಬ್ಯಾಗ್ ಫಿಕ್ಸ್ ಆಗಿದೆ ಈ ಬ್ಯಾಗ್ ಅಲ್ಲಿ ಏನೇನೋ ಐತೆ ಸ್ನಾಕ್ಸ್ ಎಲ್ಲ ಇನ್ನೂ ಬಂದಿಲ್ಲ ಆಲ್ಮೋಸ್ಟ್ ಇಲ್ಲೇ 11 ಗಂಟೆ ಕ್ಲೋಸ್ ಸರಿ ಹತ್ಬೇಕಾಗಿತ್ತು ಬೆಟ್ಟ ಇನ್ನು ನಾವು ಹತ್ತೇ ಇಲ್ಲ ಬೆಟ್ಟನ ಅವ್ರು ಬರ್ಬೇಕು ಅವ್ರು ಬಂದು ಕರ್ಕೊಂಡು ಹೋಗ್ಬೇಕು ಇವ್ ನೋಡಿ ಇಲ್ಲಿ ಮಂಗ್ನಾಟ ಮಾಡ್ತಾವನೆ ಇವನ್ ವಿಕಾಸ್ ಜಿಗೆ ಈಗ ನೋಡ್ಕೊಳ್ಳಿ ಎಷ್ಟು ಪ್ಲೇಸ್ ಇಲ್ಲಿಂದ ಹಿಂಗ ಹತ್ಬೇಕು ಬೆಟ್ಟನ ಅವಾಗ್ಲೇ ಹೋಗ್ಬಿಟ್ಟು ಇಷ್ಟೊಂದು ಲೇಟ್ ಆಗಿ ಬರ್ತವ್ರಿ ಇವ್ರಿಬ್ರು ನೋಡಿ ಗೈಸ್ ಇವಾಗ ಎಲ್ಲರೂ ಸೇರಿ ಬೆಟ್ಟ ಹತ್ತಿದ್ದೀವಿ ಫುಲ್ ಒಂಥರ ಫಾರೆಸ್ಟ್ ಏರಿಯಾ ತರ ಫುಲ್ ಕಾಡು ನೋಡಿ ಸುತ್ತಮುತ್ತ ಫುಲ್ ಕಾಡು ನಾನು ನೀರಿಂಗ್ ಗಣ್ಕೊಂಡು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ ನಿಜವಾಗ್ಲೂ ನಂಗೊಂಥರ ಸಖತ್ ಬೆಟರ್ ಎಕ್ಸ್ಪೀರಿಯನ್ಸ್ ಸೊ ಈ ಥರ ಪ್ಲೇಸ್ ನಮ್ಮೂರಲ್ಲಿ ಐತೆ ಬಟ್ ಇಷ್ಟೊಂದು ಡೀಪ್ ಆಗಿಲ್ಲ ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಥರ ಪ್ಲೇಸ್ ನಾನು ಫಸ್ಟ್ ಟೈಮ್ ಎಲ್ಲ ಬಂದಿರೋದು ಸೊ ಅದಕ್ಕೋಸ್ಕರ ಸೊ ನೀವು ಈ ಬೆಟ್ಟ ಹತ್ತಿದ್ಮೇಲೆ ಹತ್ತಿದ್ರೆ ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸಿ ನೋಡೋಣ ಯಾವ ಥರ ಐತೆ ಅಂತ ಆನೆಲೆದ್ದಿ ಇಲ್ಲೆಲ್ಲ ಆನೆ ಎಲ್ಲ ಇರಲ್ಲ ನಡೀರೆ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಸುಸ್ತು ಆಗ್ಬಾರ್ದು ಅಂತ ಫುಲ್ ಕಾಮಿಡಿ ಮಾಡ್ಕೊಂಡು ಹೋಗ್ತವ್ರೆ ಆ ಕಾಮಿಡಿ ನಡುವೆನೆ ಮಾತಾಡ್ತಾ ಸುಸ್ತು ಆಗ್ತಾ ಇದೆ ಈ ನೀರಿನ ಕ್ಯಾನು ಈಗ ಒಬ್ರೊಬ್ರು ಒಂದೊಂದು ಲಗೇಜ್ ಇಟ್ಕೊಂಡು ಹೋಗ್ತಾ ಇದಾರೆ ಅದ್ರಲ್ಲಿ ನಂಗೆ ನೀರಿನ ಕ್ಯಾನ್ ಕೊಟ್ಟಾರೆ ಫುಲ್ ಇಟ್ಕೊಂಡು ಹೋಗಕ್ಕಾಗಲ್ಲ ಬಟ್ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಇಟ್ಕೊಂಡು ಹೋಗ್ಬೇಕು ಅಲ್ಲಿಂದ ಶಿಫ್ಟ್ ಮಾಡಿಸ್ತೀವಿ ಒಂಥರ ಫುಲ್ ಫಾರೆಸ್ಟ್ ಏರಿಯಾ ಸ್ವಲ್ಪ ದೂರ ಬಂದಿದೀವಿ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ಇನ್ನು ಎಷ್ಟು ದೂರ ಐತೆ 3 ಕಿಲೋಮೀಟರ್ ಬಂದಿಲ್ಲ ಇನ್ನೂ 2 ಕಿಲೋಮೀಟರ್ ಇತ್ತಂತೆ ಸೊ ನೋಡಿ ಎಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ ಅದೇ ಸೊ ಈಗ ಅಲ್ಲಿಗೆ ಹತ್ತೋದೇ ಇರೋದು ಇಷ್ಟೊಂದೆಲ್ಲ ಐಟಮ್ ಹಿಡ್ಕೊಂಡು ಹೋಗೋ ಹೊತ್ತಿಗೆ ನಾವು ಇಲ್ಲೇ ಫುಲ್ ಸುಸ್ತಾಗೋಗ್ಬಿಡ್ತೀವಿ ಇವಾಗ ನೀರ ಶಿಫ್ಟ್ ಮಾಡ್ಕೊಂಡು ಬೇರೆಯವ್ರಿಗೆ ಕೊಟ್ಟು ನಾವು ಹೋಗ್ತಾ ಇದೀವಿ ಫುಲ್ಲು ಸುಮ್ಮನಿರಲ್ಲು ಒಂಥರ ಫುಲ್ ಅನ್ಕೊಳ್ಳಿ ಬೆಟ್ಟ ಮೇಲೆ ಹತ್ಬೇಕು ಅದಕ್ಕೋಸ್ಕರ ಹತ್ತೋದಕ್ಕೂ ಸ್ವಲ್ಪ ಕಷ್ಟ ಗುರುಜಿ ನೋಡಿ ಇಲ್ಲಿ ನೀರ್ ಹಿಡ್ಕೊಂಡು ಹೋಗ್ತವ್ರೆ ಗುರುಜಿ ಮಾತೆ ಬತ್ತಲ್ಲ ಅಷ್ಟೊಂದು ಸುಸ್ತಾಗ್ಬಿಟ್ಟಿದೀವಿ ಎಷ್ಟೊಂದ್ ಜನ ಆಲ್ರೆಡಿ ಫುಲ್ ಮೇಲೆ ಹತ್ಕೊಂಡು ಹೋಗೇ ಬಿಟ್ಟವ್ರೆ ಏನು ತಂಡೆ ಹೋಗಿಲ್ಲ ಹಿಂದ್ಗಡೆ ವ್ಯೂ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಈಗ ಫುಲ್ ಮುಚ್ಕಂತು ಹಿಂದೆ ವರುಣ ಸತೀಶ ಬರ್ತವ್ರೆ ಆಲ್ಮೋಸ್ಟ್ ಒಂದು ಅರ್ಧನು ಒಂದು 30% ಹತ್ತಿರ್ಬೋದು ಅರ್ಧ ಹತ್ತಿಲ್ಲ ಅಂದ್ರು ನೋಡಿ ಗೈಸ್ ಅಲ್ಲಿ ಹಿಂದ್ಗಡೆ ಪ್ಲೇಸ್ ನ ಇಡನ್ ಜಮ್ ಅರಸೀಕೆರೆಯಲ್ಲಿ ಇದು ಸತಿ ಹೆಂಗ ಅನಿಸ್ತಾ ಇದೆ ತುಂಬಾ ಸುಸ್ತಾಗ್ತಿದೆ ನೋ ಕಮೆಂಟ್ಸ್ ಸುಸ್ತಾಗ್ತಾ ಇದೆ ನೋ ಕಮೆಂಟ್ಸ್ ಯಾಕಂದ್ರೆ ಏನು ಮಾತೇ ಬರ್ತಲ್ಲ ಸೀರಿಯಸ್ಲಿ ಆಡಲ್ಲ ಒಂಥರ ಫುಲ್ ನೋಡಿ ಮಾತೇ ನಿಲ್ಸಲ್ಲ ಒಂಥರ ಸ್ಟಾರ್ಟಿಂಗ್ ತುಂಬಾ ಕಿರ್ಚ್ಬಿಟ್ಟು ಈಗ ಸ್ವಲ್ಪ ಜೋಶಲ್ಲಿ ಕಿರ್ಚ್ಬಿಟ್ಟವ್ರೆ ಈಗಂತ ಏನು ಮಾತಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಇಲ್ಲಿ ನೋಡ್ರಿ ಫುಲ್ ಬಕ್ಕನ್ನೆಲ್ಲ ಹೋಗ್ಬೇಕು ಜಾಗನೇ ಇಲ್ಲ ಗೈಸ್
ಪವನ ಸುಸ್ತಾಗೋದ ನೀರಿನ ಕೈ ಇಟ್ಕೊಂಡು ಅದೇ ಕೆಳಗೆ ಇಟ್ಕೊಂಡವನೆ ಎಲ್ಲ ಫುಲ್ ಸ್ಟಕ್ ಆಗೋಗ್ಬಿಟ್ಟವ್ರು ಇಲ್ಲಿಗೆ. ಇನ್ನು ಎಷ್ಟು ದೂರ ಇದೆ ಏನೋ ಒಂದು ಗೊತ್ತಿಲ್ಲ. ಜಯಂತ್ ಜಯಂತ್ ಇಲ್ಲಿಗೆಲ್ಲ ಅರ್ಧ ಸುಸ್ತಾಗೋಗ್ಬಿಟ್ಟವ್ರೆ. ಆದ್ರೂ ಜೋಶ್ ಇದೆ, ಹತ್ಬೇಕಿನ್ನು. ನಾಯಕರಾಗಿ ಪ್ರಮಾಣ ಸ್ವೀಕರಿಸುತ್ತೇನೆ. ಇನ್ನು ಜೋಶ್ ಇದೆ, ಹತ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲೇ ಸುಸ್ತಾಗಿ ಹೋಗ್ಬಿಟ್ರೆ ಎಲ್ಲ ಇಲ್ಲೇ ಬಿದ್ದೋಗ್ಬಿಡ್ತಾರೆ. ಬೇಗ ನಡೀರು. ಇನ್ನು ಅರ್ಧ ಹತ್ತಿಲ್ವಾ? 10% ಹೊತ್ತಿಲ್ಲ. ಇನ್ನು ಎಷ್ಟು ದೂರ ಆಯ್ತು? ಪ್ರಾಜೆಕ್ಟ್ ಆಯ್ಕೆ ಮಾಡ್ಬೇಕು. ಹತ್ತಿ ಹೋಗೋದೇ ಒಂದ್ ಸಾಹಸ ಇಲ್ಲಿ ಅಂತಂದ್ರೆ ವಿಡಿಯೋ ಮಾಡೋದು ಇನ್ನೊಂದ್ ಸಾಹಸ. ನಿಜವಾಗ್ಲೂ ಪ್ಲೇಸ್ ಮಾತ್ರ ಅಲ್ಲಿ ಪ್ಲೇಸ್ ಹೆಂಗಿತ್ತು ನನಗೆ ಗೊತ್ತಿಲ್ಲ, ಬಟ್ ಆ ಪ್ಲೇಸಿಗೆ ಹೋಗೋ ಜಾಗ ರೋಡ್ ಇದೆಯಲ್ಲ ಮಸ್ತ್. ಈಗ ನಾವು ಟೂರ್ ಹೋಗೋ ಅಂದ್ರೆ ನೀವು ಟ್ರಿಪ್ ಹೋಗ್ತಿರಲ್ಲ ಈ ಸಮುದ್ರದ ಸೈಡು, ಬೇರೆ ಬೇರೆ ಚಿಕ್ಕಮಂಗ್ಳೂರು ಸೈಡು, ಅಲ್ಲೆಲ್ಲ ಒಂಥರ ಆದ್ರೆ, ಬಟ್ ಈ ತರ ಪ್ಲೇಸೇ ಒಂಥರ ನೋಡಿ. ಅರಸೀಕೆರೆಯಲ್ಲಿ ಈ ತರ ಪ್ಲೇಸ್ ಇದೆ ಅಂದ್ರೆ ನಿಜವಾಗ್ಲು ಗ್ರೇಟ್ ಗ್ರೇಟ್ ಗೈಸ್. ಇನ್ನು ಟಾಪ್ ಇನ್ನು ಸೈಕ್ ಆಗಿದೆ ಅಂತೆ, ಮೇಲೆ ಏನೇನೈತೆ ಅಂತ ನಂಗಂತೂ ಗೊತ್ತಿಲ್ಲ. ಈ ತರ ಜಾಗಕ್ಕೆ ಬರ್ಬೇಕು ಗೈಸ್, ಸೀರಿಯಸ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ಲೈಫಲ್ಲಿ ಮೆಮೊರೀಸ್ ಆಗಿ ಉಳಿಯುತ್ತೆ. ಸೊ ಬನ್ನಿ ಹತ್ತನ ಬೇಗ. ಇಷ್ಟು ದೂರ ಹತ್ತಿ ಸುಸ್ತಾಗಿದ್ದಕ್ಕೆ ಹ್ಯಾಪಿ ಡೆಂಟ್ ಕೊಟ್ಟವನೆ, ಹ್ಯಾಪಿಯಾಗಿ ಬೆಟ್ಟ ಹತ್ಲಿ ಅಂತ. ಸೀರಿಯಸ್ಲಿ ಇವ್ರು ನೋಡಿ ಡ್ಯಾನ್ಸ್ ಮಾಡ್ತಾರೆ ಈ ಸುಸ್ತಲ್ಲೂ. ಪ್ಲೇಸ್ ನೋಡಿದ್ರೆ ಇನ್ನು ಇವಾಗಲೇ ಈ ತರ ಕಾಣ್ತೈತೆ, ಇನ್ನು ಮೇಲೆ ಇನ್ ಯಾವ ತರ ಇರ್ಬೋದು ಸೀರಿಯಸ್ಲಿ ಐ ಕಾಂಟ್ ಇಮ್ಯಾಜಿನ್. ಸೊ ಬನ್ನಿ ಹ್ಯಾಪಿ ಡೆಂಟ್ ತಿನ್ನೋಣ, ಹ್ಯಾಪಿ ಡೆಂಟ್ ತಿಂದು ಹ್ಯಾಪಿಯಾಗಿ ಟ್ರೆಕ್ಕಿಂಗ್ ಮಾಡೋಣ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ, ನಿಂತಾಳ ಕಡಿಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ. ಒಂದು 80% ಕವರ್ ಮಾಡಿದೀವಿ, ಹಿಂದೆ ಕಾಣಿಸ್ತಿದ್ದಿಲ್ಲ, ಇನ್ನೊಂದು 20% ಇದೆ ಕಂಪ್ಲೀಟು. ಈಗ ವ್ಯೂ ತೋರಿಸ್ತೀನಿ ನೋಡಿ, ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ವ್ಯೂ ನೋಡಿ ಗೈಸ್. ಸೀರಿಯಸ್ಲಿ ಎಲ್ಲಿ ತಿರುಪತಿ ಬೆಟ್ಟ, ಜೈನ್ಕಲ್ ಬೆಟ್ಟ, ಎಲ್ಲಾ ಬೆಟ್ಟನೂ ಕಾಣಿಸ್ತೈತೆ. ನಾನು ಈ ತರ ವ್ಯೂನ ಅರಸೀಕೆರೆ ತಿರುಪತಿಗೆ ಹತ್ತಿದಾಗ ನೋಡ್ತಿದ್ದೆ, ಬಟ್ ಸೀರಿಯಸ್ಲಿ ಇಷ್ಟು ನಿಯರ್ ಅಲ್ಲಿ ಈ ತರ ಕಾಣಿಸ್ತಿರೋದು ಸೀರಿಯಸ್ಲಿ ಕ್ರೇಜಿ. ಕಾಣಿಸ್ತಿದ್ಯಾ? ಬ್ಲರ್ ಬ್ಲರ್ ಆಗಿ ಕಾಣಿಸ್ತಿರ್ಬೋದು ನೋಡಿ, ಇಲ್ಲಿ ಕಾಣಿದೆ ಜೈನ್ಕಲ್ ಸಾಪಂ ಬೆಟ್ಟ, ಇಲ್ಲಿ ಕಾಣಿಸ್ತೈತೆ ಸೀರಿಯಸ್ಲಿ. ಅಲ್ಲಿ ಸ್ಟ್ರೈಟು ಇಲ್ಲೊಂದ್ ಬೆಟ್ಟ. ಸೀರಿಯಸ್ ಇಲ್ಲಿ ಸುಸ್ತಾಗಿದ್ದಂತ ಎಲ್ಲರೂ ಬಾಳೆಹಣ್ಣು ತಿನ್ಕೊಂಡು ಎನರ್ಜಿ ತಗೊಂಡು ಪ್ರೋಟೀನ್ ತಗೊಂಡು ಇಲ್ಲಿಂದ ಮೇಕ್ ಹೋಗ್ಬೇಕು. ಒಂದ್ ಸ್ವಲ್ಪ ಜಾರ್ ಬಿದ್ರು ಡಮಾರ್ ಇಲ್ಲಿ ನೋಡಿ. ಈ ತರ ಅಡ್ವೆಂಚರ್ ನಾನು ಎಲ್ಲೂ ಮಾಡಿಲ್ಲ. ಸೀರಿಯಸ್ಲಿ ಒನ್ ಆಫ್ ದ ಕ್ರೇಜಿಯಸ್ಟ್ ಅಡ್ವೆಂಚರ್ ಗೈಸ್. ಸೀರಿಯಸ್ಲಿ ಸೀರಿಯಸ್ಲಿ ಹೆವೆನ್. ಅಲ್ಲಿ ಬರ್ತಾರ ನೋಡಿ ಗೈಸ್, ಸೀರಿಯಸ್ಲಿ ಬರಾಕಾರ ಆಗ್ತೈತಾ? ಬ್ಯಾಗ್ ಉಲ್ಟಾ ಅಕ್ಕ ಯಾವ ತರ ಆಗಿದೆ ಅಂದ್ರೆ, ಈ ಕಾಡಲ್ಲಿ ಇಷ್ಟ ಜನರ ನಡುವೆ ಇಲ್ಲಿ ಸಿಗಾಕಣಂಗ್ ಆಗಿದೆ. ಅಲ್ಲಿ ಜಾಗನೇ ಇಲ್ಲ ಹೋಗಕ್ಕೆ, ಅದು ಎಲ್ಲಿಂದ ಹೋಗ್ತಾರ ಜಾಗನೇ ಇಲ್ಲ, ಎಲ್ಲಿ ಹೋಗ್ಬೇಕಂದ್ರೆ ಯಾರಿಗೂ ಗೊತ್ತಿಲ್ಲ. ಒಟ್ಟಿಗೆ ಹೆಂಗೋ ಒಂದು ಹೋಗ್ತಾ ಇದೀವಿ. ಇವನೊಬ್ಬ ಗೈಡ್ ಅಂತ ಕರ್ಕೊಂಡ್, ಇನ್ನೊಬ್ಬ ವಿಕಾಸ್ ಜಿಗೆ ಅಂತ ಇದ್ದಾನೆ ಗೈಡ್. ನಿಜವಾಗ್ಲೂ ಈ ಕಾಡೊಳಗೆ ಬಂದು ಸಿಗಾಕೊಂಡಿವಿ ಗೈಸ್. ಮೇಕ್ ಹೆಂಗ್ ಹೋಗ್ಬೇಕಂತ ಯಾರಿಗೂ ಗೊತ್ತಿಲ್ಲ. ಬಟ್ ಟು ಬಿ ಆನೆಸ್ಟ್ ಸೀರಿಯಸ್ಲಿ ಉಪ್ಪುಕ್ ಅಂತ ಈ ಕಾಡಲ್ಲಿ ಬಂದು ಸಿಗಾಕೊಂಡಿರೋದು. ಹೆಂಗಾದ್ರೂ ಒಂದು ಹೋಗ್ತೀವಿ ಅಂತ ಒಂದು ಸಲ ಈ ತರ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಯಾವತ್ತೂ ಮಾಡಿಲ್ಲ ನಿಜವಾಗ್ಲು. ಇದ್ರೊಳಗೆ ಹೆಂಗ್ ಹೋಗೋದು ಇಲ್ಲಿ ನೋಡ್ರಿ, ಹೆಂಗ್ ಹೋಗ್ತಾರೆ, ಯಾವ ತರ ಬರ್ಬೇಕು ಇದ್ರೊಳಗೆ.
ಸೀರಿಯಸ್ಲಿ ಎಷ್ಟು ಕಷ್ಟ ಐತಂದ್ರೆ ದಪ್ಪಗಿರೋರಾದ್ರೆ ಬರಕ್ ಆಗೋದೇ ಇಲ್ಲ ಈ ಜಾಗದಲ್ಲಿ. ಅಂಥದ್ರಲ್ಲಿ ಇಲ್ಲಿ ಹೋಗ್ತಿದೀವಿ ಅಂದ್ರೆ ನಿಜವಾಗ್ಲೂ ಜಾಸ್ತಿನೇ ಇರ್ಬೇಕು ಮೀಟರ್ ಅನ್ನೋದು. ಫುಲ್ ಹೆವಿ ಅಡ್ವೆಂಚರ್, ಸೀರಿಯಸ್ಲಿ ಅಡ್ವೆಂಚರ್. ಎಷ್ಟು ಹತ್ತಿದ್ರು ಇನ್ನೂ ಹತ್ತುತ್ತಾನೆ ಇದೀವಿ. ಈ ರೋಡಲ್ಲಿ ಜಾಗನೇ ಇಲ್ಲ, ಇಲ್ಲಿ ಹೆಂಗ್ ಹತ್ತಿದ್ರೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡ್ರಿ ಜಾಗನೇ ಇಲ್ಲ ಗೈಸ್, ಆದ್ರೂ ಹತ್ತುತ್ತಾನೆ ಇದೀವಿ. ಇನ್ನು ಎಷ್ಟು ಇನ್ನೊಂದು ಸ್ವಲ್ಪ ಈತ 1 hour ಇಂದ ಹತ್ತುತ್ತಾನೆ ಇದೀವಿ. ರಿಯಲ್ ಲೈಫ್ ಟ್ರೆಕ್ಕಿಂಗ್ ತರ, ಸೀರಿಯಸ್ಲಿ ಕ್ರೇಜಿ. ಇಲ್ಲಿ ನೋಡ್ರಿ ಇಲ್ಲೊಂದು ಸ್ಟ್ರಕ್ ಆದ್ರು ಮತ್ತೆ ಬರೀ ಇದೆ ಹತ್ತುತ್ತೀವೋ ಇಲ್ವೋ ಗೊತ್ತಿಲ್ಲ, ಬರೀ ಹಿಂಗೆ ಸ್ಟ್ರಕ್ ಆಗ್ತಾ ಇರ್ತೀವಿ, ಹತ್ತುತ್ತಾ ಇರ್ತೀವಿ, ಸ್ಟ್ರಕ್ ಆಗ್ತಾ ಇರ್ತೀವಿ, ಹತ್ತುತ್ತಾ ಇರ್ತೀವಿ. ಗೈಸ್ ಇದೇ ಎಂಟ್ರೆನ್ಸು. ಬಂದ್ರಿ ಒಳಗೆ ಕೋಟೆ ಒಳಗೆ ಹೋಗ್ಬೇಕು. ಹಿಡನ್ ಜಮ್ ಗೈಸ್, ಸೀರಿಯಸ್ಲಿ ಹಿಡನ್ ಜಮ್ ಪ್ಲೇಸ್ ಮಾತ್ರ. ವಾ ದೇವ್ರೆ, ನೋಡ್ರಿ ಇದೇ ಎಂಟ್ರೆನ್ಸ್. ಹೇಗೆ ಅನಿಸ್ತಿದೆ ಗೈಸ್? ಸೀರಿಯಸ್ಲಿ ಕ್ರೇಜಿ. ಇವಾಗ ಕೋಟೆ ಬಿಟ್ಟು ಇನ್ನು ಮುಂದೆ ಹೋಗ್ತಾ ಇದೀವಿ. ಇನ್ನೊಂದು ಸ್ವಲ್ಪ ದೂರ ಇರ್ಬೋದು ಮೇ ಬಿ. ಸಕ್ಕತ್ತಾಗಿದೆ ಮಾತ್ರ ಜಾಗ, ಸೀರಿಯಸ್ಲಿ. ಇಲ್ಲಿ ನೋಡಿ ಕ್ರೇಜಿ. ಅಪ್ಪಿ ಹೆಂಗಿದೆ? ಸೂಪರ್. ನಿಜವಾಗ್ಲೂ ಎಷ್ಟು ಸೂಪರ್ ಇದೆ ಅಂದ್ರೆ ಅಷ್ಟು ವರ್ತ್ ಈ ಪ್ಲೇಸ್ಗೆ ಇಷ್ಟು ಹತ್ತಿದ್ರು. ಸೊ ಗೈಸ್ ಹೆಂಗೋ 1.5 hour ಕಷ್ಟಪಟ್ಟು ಆಲ್ಮೋಸ್ಟ್ 90 to 95% ಬೆಟ್ಟ ಕಂಪ್ಲೀಟ್ ಮಾಡಿ ಫೈನಲಿ ಬಂದ್ವಿ ಮೇಕೆ ಬೆಟ್ಟದ ಮೇಲೆ. ಸೊ ಐ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಬೆಟ್ಟ ಹತ್ತಿದ್ಮೇಲೆ ನಾವು ಏನೇನು ಮಾಡಿದ್ವಿ, ಬೆಟ್ಟ ಹಿಂಗೆ ಇಳಿದ್ವಿ. ಸೊ ಇದನ್ನೆಲ್ಲ ಪಾರ್ಟ್ 2 ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ತುಂಬ ಲೆಂತ್ ಆಗಿಬಿಡುತ್ತೆ ಅಂತ. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಬೇಕು ಅಂದರೆ ಈ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಾರ್ಟ್ 2 ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ ಗೈಸ್.